ನಮಸ್ಕಾರ. ಇವತ್ತಿನ ದಿನ ತುಂಬ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ನಮ್ಮ SSLC ಸ್ಟೂಡೆಂಟ್ಸ್ ಟಾಪರ್ಸ್ ಯಾರೆಲ್ಲ ತಮ್ಮ ಪಬ್ಲಿಕ್ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸಿ ನಮ್ಮ ಸ್ವಾಮಿ ಟ್ಯುಟೋರಿಯಲನ್ನು ಹೆಮ್ಮೆ ತರುವಂಥ ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳಿಗೆ ಸ್ವಾಮಿ ಟ್ಯುಟೋರಿಯಲ್ ವತಿಯಿಂದ ಸ್ವಾಮಿ ಸರ್ ಅವರು ಅಂದರೆ ಈರಯ್ಯ ಸ್ವಾಮಿ ಸರ್ ಅವರು ಪ್ರತಿ ವರ್ಷ ವಿದ್ಯಾರ್ಥಿಗಳು ಹೀಗೆ ಅತಿ ಹೆಚ್ಚು ಅಂಕಗಳು ಗಳಿಸಿ ಅವರು ಮತ್ತೆ ಮೇಲ್ದರ್ಜೆಗೆ ಹೋಗುವಂತೆ ಪ್ರೋತ್ಸಾಹಿಸ್ತಿದ್ದಾರೆ. ಇದು ಬರೀ ಸ್ವಾಮಿ ಟ್ಯುಟೋರಿಯಲ್ ಅಲ್ಲ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಥರ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಸಪೋರ್ಟ್ ಮಾಡುತ್ತಾ ಈ ಒಂದು ದಿವಸ ನಾವು ನೋಡಬೇಕಂತಂದರೆ 170 ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಗುರುತಿಸಿ ಅವರು ಕೊಟ್ಟಿರುವ ಮಾತಿನಂತೆ ಎಷ್ಟೇ ವಿದ್ಯಾರ್ಥಿಗಳಾಗಲಿ, ನಾನು ಪರ್ಸ್ನಲ್ ಆಗಿ ನಾನು ನಿಮಗೆ ಎಲ್ರಿಗೂ ಆ ಒಂದು ಟ್ಯಾಲೆಂಟ್ ಅವಾರ್ಡ್ ಕೊಡೋದ್ರ ಮುಖಾಂತರ ನಿಮ್ಮನ್ನು ಪ್ರೋತ್ಸಾಹಿಸ್ತೀನಿ ಅಂತ ಹೇಳಿ, ಅದೇ ರೀತಿ ಈ ಇನ್ಸ್ಟಿಟ್ಯೂಷನಲ್ಲಿ ಹೆಂಗಂತಂದರೆ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅಲ್ಲಿರುವಂಥ ಪಾಲಕರಿಗೂ ಸಹ ಅವರು ಸಪೋರ್ಟನ್ನು ಗುರುತಿಸಿ ಪಾಲಕರಿಗೂ ಸಹ ಅವರು ಗೌರವ ಸಮರ್ಪಣೆ ಮಾಡ್ತಿದ್ದಾರೆ. ಹಾಗೆಯೇ ನಮ್ಮ ಇನ್ಸ್ಟಿಟ್ಯೂಟಿನ ಹಳೆಯ ವಿದ್ಯಾರ್ಥಿಗಳು ಯಾರೆಲ್ಲ ಸಾಧನೆ ಮಾಡಿದ್ದಾರೆ, ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಬೇರೆ 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 ಉನ್ನತ ಮಟ್ಟದಲ್ಲಿ ಯಾರೆಲ್ಲ ಹೋಗಿದ್ದಾರೆ, ಆ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತೆ ಕರೆಸಿ ಅವರಿಗೆ ಗೌರವ ಸಮರ್ಪಣೆ ಮಾಡುವುದರ ಮುಖಾಂತರ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಈ ಟ್ಯಾಲೆಂಟ್ ಅವಾರ್ಡ್ನ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ದಾರೆ. ಇದು ಯಾವ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಗಿಂತ ಕಮ್ಮಿ ಇಲ್ಲ. ಇದು ಮುಂದೊಂದು ದಿನ ಹೆಂಗಾಗ್ತದೆ ಅಂತಂದರೆ, ಬಡ ವಿದ್ಯಾರ್ಥಿಗಳು, ದೀನದಲಿತ ವಿದ್ಯಾರ್ಥಿಗಳು, ಸುತ್ತಮುತ್ತ ಇರುವಂಥ ಎಲ್ಲ ಬಡ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ ನಮ್ಮ ಈರಯ್ಯ ಸ್ವಾಮಿ ಸರ್ ಅವರಾಗಲಿ, ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಗಾಯತ್ರಿ ಮೇಡಮ್ ಅವರಾಗಲಿ, ಈ ಒಂದು ಟ್ಯಾಲೆಂಟ್ ಅವಾರ್ಡನ್ನು ಸಕ್ಸಸ್ಫುಲ್ಲಾಗಿ ಸತತವಾಗಿ ಈ 2ನೇ ವರ್ಷ ನಡೆಸ್ಕೊಂಡು ಬರ್ತಿದ್ದೀವಿ. ಆದರೆ ಸ್ವಾಮಿ ಟ್ಯುಟೋರಿಯಲ್ಗೆ 2 ವರ್ಷದ ಇತಿಹಾಸ ಇಲ್ಲರಿ, 25 ವರ್ಷಗಳ ಇತಿಹಾಸವಿದೆ. ಈ 25 ವರ್ಷಗಳ ಇತಿಹಾಸ ಹೇಗಾಗಿದೆ ಅಂತಂದರೆ, ಪ್ರತಿಯೊಂದು ಕಲ್ಲುಗಳು ಸೇರಿ ಒಂದು ದೊಡ್ಡ ಕೋಟೆಯನ್ನು ನಿರ್ಮಾಣ ಮಾಡಿದೆ. ಆ ಕೋಟೆಯಲ್ಲಿರುವಂಥ ಸ್ವಾಮಿ ಸರ್ ಆಗಲಿ, ಅವ್ರ ಬೆನ್ನೆಲುಬಾಗಿರುವಂಥ ಗಾಯತ್ರಿ ಮೇಡಮ್ ಅವರಾಗಲಿ, ಅಲ್ಲಿ ಬರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸೈನಿಕರನ್ನಾಗಿ, ರಾಜರನ್ನಾಗಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸ್ವಾಮಿ ಟ್ಯುಟೋರಿಯಲ್ ಬರೀ ಯಾವುದೇ ರೀತಿ ಮಾರ್ಗದರ್ಶನ ಮಾಡೋದು ಅಷ್ಟೇ ಮಾಡ್ತಿಲ್ಲ, ಅದರ ಜೊತೆಗೆ ಅವರಿಗೆ ಪ್ರೋತ್ಸಾಹ ಮಾಡಿ ಅಲ್ಲಿರುವಂಥ ಪ್ರತಿಯೊಂದು ಮಗುವಿಗೆ ತಮ್ಮ ಪರ್ಸ್ನಲ್ಲಾಗಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋಂಥ ವಿಚಾರ ಮಾಡುವಂಥ ಆ ಒಳ್ಳೆಯ ಮನಸ್ಸು ಅವರಿಗಿದೆ. ಒಬ್ಬ ಶಿಕ್ಷಕನಿಗಿರಬೇಕಾಗಿರುವಂಥ ಆ ಕ್ವಾಲಿಟಿ ಅಲ್ಲಿ ಯಾರಲ್ಲಿ ನೋಡ್ತೀವಿ ಅಂತಂದರೆ ಅದು ಸ್ವಾಮಿ ಸರ್ ಅವ್ರ ಹತ್ರ ಬಂದು ನೋಡ್ತೀವಿ. ಅದೇ ರೀತಿ ಇಲ್ಲಿ ಸ್ವಾಮಿ ಸರಲ್ಲಿ ಅವ್ರ ಹತ್ರ ನಾವು ಪ್ರತಿಯೊಬ್ಬ ಶಿಕ್ಷಕರು ಯಾರೆಲ್ಲ ಕೆಲಸ ಮಾಡ್ತೀವಲ್ಲ, ಒಂದು 20ಕ್ಕಿಂತ ಹೆಚ್ಚು ಜನ ಇದ್ದೀವಿ, ಅವರು ನಮ್ಮನ್ನು ಸಹ ಶಿಕ್ಷಕರಂತ ನೋಡಲ್ಲ, ನಮ್ಮ ಒಬ್ಬ ಕುಟುಂಬಸ್ಥರಂತ ನೋಡ್ತಾರೆ. ಇಡೀ ಜವಾಬ್ದಾರಿಗಳೆಲ್ಲ ಆ ಒಬ್ಬ ಶಿಕ್ಷಕರ ಮೇಲೆ ವಹಿಸಿ ನಾವು ಜಸ್ಟ್ ಎಲ್ಲರೂ ಸಹ ಸೇರಿ ಒಂದು ಕೆಲಸ ಮಾಡ್ತಿದ್ದೀವಿ. ನಾನಿಲ್ಲಿ ಯಾವುದೇ ರೀತಿ ಬಾಸ್ ಅಲ್ಲ, ನಾನಿಲ್ಲಿ ಯಾವುದೇ ರೀತಿ ಪ್ರೊಪ್ರೈಟರ್ ಅಲ್ಲ, ನಾನೂ ಸಹ ನಿಮ್ಮ ಜೊತೆ ಶಿಕ್ಷಕ. ಅದೇ ರೀತಿ ಎಲ್ಲರೂ ಸೇರಿ ಬೆಳೆಸೋಣ. ಅವ್ರದ್ದೊಂದು ಉದ್ದೇಶ ಐತ್ರಿ. ಒಂದು ಆಳಂದ ತಾಲೂಕಿನ ಒಂದು ಪುಟ್ಟ ಗ್ರಾಮದಿಂದ ಬಂದು ನಾನು ಪಟ್ಟಿರುವ ಕಷ್ಟವನ್ನು ಮುಂದೆ ಬರುವಂಥ ನನ್ನ ಜನ ಯಾರೂ ಆ ಕಷ್ಟ ಪಡಬಾರ್ದು. ಇನ್ನೇ ದಾನದಲ್ಲಿ ದಾನ ಯಾವುದು ಶ್ರೇಷ್ಠ ದಾನ ಅಂತಂದರೆ ವಿದ್ಯಾದಾನ ರೀ. ಯಾರು ಏನೆಲ್ಲ ಕಸ್ಕೋಬೋದು, ಆದರೆ ವಿದ್ಯಾದಾನವನ್ನು ಕಸ್ಕೋಕ್ಕಾಗಲ್ಲ. ಆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ಇಲ್ಲಿ ಇವತ್ತಿನ ದಿನ ಸುಮಾರು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ಈ ಪ್ರತಿಭಾ ಪುರಸ್ಕಾರವನ್ನು ಅಳವಡಿಸ್ಕೊಂಡಿರುವಂಥ ಸ್ವಾಮಿ ಸರ್ ಅವರಿಗೆ ನಾವು ಧನ್ಯವಾದನ ತಿಳಿಸ್ತೀವಿ. ಅದರ ಜೊತೆಗೆ ಆ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಪ್ರೋತ್ಸಾಹ ಮಾಡುತ್ತಾ ಅವರಿಗೆ ಇದೇ ರೀತಿ ಹೆಗಲಿಗೆ ಹೆಗಲು ಕೊಟ್ಟು, ಹೆಂಗಂತಂದರೆ ಒಬ್ಬ ಶಿಕ್ಷಕ ಬೆಳಿಬೇಕಾದ್ರೆ ಬರೀ ಶಿಕ್ಷಕ ಅಷ್ಟೇ ಬೆಳಿಲಿಕ್ಕಾಗಲ್ಲ, ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳ ಸಪೋರ್ಟ್ನೂ ಬೇಕಾಗ್ತದೆ. ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಾವು ಗೆಸ್ಟಾಗಿ ಕರೆಸ್ತಿರೋದು ಬೇರೆ ಬೇರೆ ಹೊರಗಡೆ ಇರುವಂಥ ಯಾವುದೇ ರೀತಿ ದೊಡ್ಡ ವ್ಯಕ್ತಿಗಳ ಅನ್ನೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳನ್ನೇ ಮತ್ತೆ ಮರಳಿ ಗೆಸ್ಟಾಗಿ ಕರೆಸ್ತಾ ಆ ವಿದ್ಯಾರ್ಥಿಗಳನ್ನು ರೂಪಿಸಿರುವಂಥ ಇನ್ನೂ ಹಲವಾರು ಉನ್ನತ ಶಿಕ್ಷಣದ ಒಳ್ಳೆ ಕೆಲಸ ಮಾಡಿರುವಂಥ ನಮ್ಮ ಆರಾಧನಾ BU ಕಾಲೇಜ್ನ ಡೈರೆಕ್ಟರ್ ಆಗಿರುವಂಥ ಚೇತನ್ ಸರ್ ಗಾಂಗ್ಜಿ ಅವರಾಗಲಿ, ಆಮೇಲೆ ಇನ್ನೊಬ್ಬರು ಲಿಟ್ರೇಚರ್ ಒಳ್ಳೆಯ ರೈಟರ್ ಇದ್ದಾರೆ, ಸಾಹಿತಿಗಳಿದ್ದಾರೆ, ಕೊರ್ಬಾ ಸರ್ ಅವರಾಗಲಿ, ಆ್ಯಂಡ್
ಇನ್ನು ಹಲವಾರು ಮೇಧಾವಿಗಳು ಈ ಒಂದು ಸಮಾರಂಭವನ್ನು ಅಲಂಕರಿಸಿ ಮತ್ತಷ್ಟು ಮೆರುಗುಗೊಳಿಸಿದ್ದಾರೆ. ಸೊ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಸಾಕಷ್ಟು ನಮ್ಮನ್ನು ಸಹಾಯ ಮಾಡುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸುವಲ್ಲಿ ಅವರ ಮುತುವರ್ಜಿನೂ ನಾವು ಅಭಿನಂದಿಸ್ತೀವಿ. ಸೊ ಇಷ್ಟೇ ಹೇಳಿ ನನ್ನ ಒಂದು ಸಣ್ಣ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.